ಸ್ವಲ್ಪ ಚೇಂಜ್ ಇರಲಿ, ಒಂಚೂರು ಫನ್ ಇರಲಿ ಅಂತ ನಾನು ಕೋ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ಗೆ ಒಂದಿಷ್ಟು ಒಗಟು ಕೇಳೋಣ, ಒಂದು ಆಟ ಆಡ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಡೈರೆಕ್ಟರ್ ಪ್ರಶಾಂತ್ ಸರ್ ಅಂತ. ಇವ್ರು ಕೋಪ ಮಾಡ್ಕೊಂಡ್ರೆ ಹೆಂಗೆ ಗೊತ್ತಾ, ಇವ್ರದ್ದು ಏಯ್ 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 ಇಷ್ಟೇ 3 ಸತಿ ಏಯ್ ಅಂತಾರೆ, ಆಮೇಲೆ ಅವರೇ ನಗ್ಬಿಡ್ತಾರೆ. ಇವ್ರು ಹೆಂಗೆ ಅಂತಂದ್ರೆ ಮಾತೇ ಆಡಲ್ಲ ಇವರು ಯಾರ ಹತ್ರನೂ, ಆದರೆ ನಾನು ಮಾತ್ರ ಅವ್ರನ್ನ ಪ್ರೀತಿಯಿಂದ ಮನು ನನ್ನ ಸಮುದ್ರ ನೀನು. ಆ 3 ಒಗಟಿಗೆ ಅವ್ನೇನಾದ್ರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಆನ್ ದಿ ಸ್ಪಾಟ್ ನಾನು 500 ರೂಪೀಸ್ ಅವನಿಗೆ ಗೂಗಲ್ ಪೇ ಮಾಡ್ತೀನಿ. 500 ರೂಪೀಸ್ ಆನ್ ಸ್ಪಾಟ್ ನಾನು ನಿಮಗೆ ಕಳಿಸ್ತೀನಿ. ಆನ್ ದಿ ಸ್ಪಾಟ್ ನನಗೆ 500 ರೂಪೀಸ್ ಗೂಗಲ್ ಪೇ ಮಾಡ್ತೀನಿ. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಅಮ್ಮ ಲಾಲು ಬೇಕು. ಅಂಗಡಿಯಿಂದ ತರೋದು, ಮುಂದಿಟ್ಕೊಂಡು ಅಳೋದು. ಥ್ಯಾಂಕ್ ಯು ಸೋ ಮಚ್. ನನ್ನ 500 ರೂಪಾಯಿ ನನಗೆ ಉಳಿಸ್ಕೊಟ್ಟಿದ್ದೀರಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾತಿ. ಇವತ್ತು ಶೂಟಿಂಗಲ್ಲಿದ್ದೀನಿ. ಆ್ಯಕ್ಚುಲಿ ಶೂಟಿಂಗಲ್ಲಿ ಬೆಳಗ್ಗೆಯಿಂದ ಬರೀ ಕಿರ್ಚು, ಅಳು, ರಾಣಿಗೆ ಹೊಡಿ, ಬೈ ಇದೇ ಥರದ ಸೀನ್ಸ್ ಮಾಡಿ ನನಗಂತೂ ಬೋರ್ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಚೇಂಜ್ ಇರಲಿ, ಒಂಚೂರು ಫನ್ ಇರಲಿ ಅಂತ ನಾನು ಕೋ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ಗೆ ಒಂದಿಷ್ಟು ಒಗಟು ಕೇಳೋಣ, ಒಂದು ಆಟ ಆಡ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಯಾರು ಏನು ಆನ್ಸರ್ ಮಾಡ್ತಾರೆ, ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ನಾನು ಇವಾಗ 3 ಒಗಟು ಕೇಳ್ತೀನಿ, ಆಯಿತಾ? 3 ಒಗಟಲ್ಲಿ 3 ಯಾರು ಆನ್ಸರ್ ಮಾಡ್ತಾರೋ ಅವ್ರಿಗೆ ಆನ್ ದ ಸ್ಪಾಟ್ ನಾನು 500 ರೂಪೀಸ್ ಗೂಗಲ್ ಪೇನೋ ಫೋನ್ಪೇನೋ ಮಾಡ್ತೀನಿ. ಇದು ವಿನ್ನಿಂಗ್ ಪ್ರೈಸ್, ಓಕೆನಾ? ಸೊ 3 ಒಗಟನ್ನ ಯಾರು ಆನ್ಸರ್ ಮಾಡ್ತಾರೆ ಅಂತ ನೋಡೋಣ, ಬನ್ನಿ. ಸೊ ಇವರು ನಮ್ಮ ಡೈರೆಕ್ಟರ್ ಪ್ರಶಾಂತ್ ಸರ್ ಅಂತ. ಇವ್ರ ಬಗ್ಗೆ 2 ಮಾತು ನಾನು ಹೇಳಲೇಬೇಕು. ಸೆಟ್ಟಲ್ಲಿ ಒಂಥರ ಎನರ್ಜಿ ಇದ್ದಂಗೆ ಇವರು, ಎಲ್ಲರನ್ನೂ ಬೂಸ್ಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಆ್ಯಕ್ಚುಲಿ ಇವ್ರು ಕೋಪ ಮಾಡ್ಕೊಂಡಿರೋದೇ ನಾನು ನೋಡಿಲ್ಲ. ಇವ್ರು ಕೋಪ ಮಾಡ್ಕೊಂಡ್ರೆ ಹೆಂಗೆ ಗೊತ್ತಾ, ಇವ್ರದ್ದು ಏಯ್ 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 3 ಸತಿ ಏಯ್ ಅಂತಾರೆ, ಆಮೇಲೆ ಅವರೇ ನಗ್ಬಿಡ್ತಾರೆ. ಸೊ ಇವರ ಪೇಷನ್ಸ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ನಮ್ಮ ಡೈರೆಕ್ಟರ್ ಪ್ರಶಾಂತ್ ಸರ್. ಹಾಯ್ ಹೇಳಿ ಸರ್. ಇರಿ ಫಸ್ಟು ನಾನೇ ಮೈಕ್ ಇಟ್ಕೋತೀನಿ ಇವತ್ತು ನಿಮಗೆ. ಹಾಯ್ ಹೇಳಿ ಸರ್. ಹಾಯ್. ಬರೀ ಹಾಯ್ ಹೇಳಿದ್ರೆ ಬರೀ ಹಾಯ್. ಖುಷಿ ಆಗುತ್ತೆ. ಅಂದರೆ ಎಸ್ಪೆಷಲಿ ಡೈರೆಕ್ಟ್ರು ಪೇಷನ್ಸ್ ಕಳ್ಕೊಳ್ಳೋದು ಯಾವಾಗ ಅಂತ ಅಂದರೆ ಸೆಟ್ ಜಾಸ್ತಿ ಡಿಸ್ಟರ್ಬ್ ಆದಾಗ, ಅದಾದಾಗ. ಸೊ ಎಲ್ಲೋ ಒಂದೊಂದ್ಸಲ ಒಂಚೂರು ರೇಗೋದು ಅಷ್ಟೇ. ಅದು ಏನು ಅನಿಸ್ತಾ ಇಲ್ಲ ಅಂತ ಅಂದರೆ ನಾನು ಸೊ ಹ್ಯಾಪಿ. ಯಾಕಂದರೆ ಖುಷಿ ಆಗುತ್ತೆ. ಚಿನ್ನಂತ ಸೆಟ್ಟು ಅಂತ ಹೇಳ್ತೀನಿ, ಸಿಂಪಲ್. ಸರ್ ಇವಾಗ ನಾನು ಆ ಥರ ಈ ಥರ ಇಂಟರ್ವ್ಯೂ ಮಾಡಕ್ ಬಂದಿಲ್ಲ. ನಿಮಗೆ ಟಕ್ ಅಂತ 4 ಕ್ವೆಶನ್ ಕೇಳ್ತೀನಿ. 4 ಕ್ವೆಶನ್ಗೆ ರಪ್ಪ ಅಂತ ಆನ್ಸರ್ ಮಾಡಬೇಕು, ಯೋಚನೆ ಮಾಡೋಂಗಿಲ್ಲ. 3 ಕ್ವೆಶನ್ಸ್ ಕೇಳ್ತೀನಿ, ಓಕೆನಾ? ಒಂದು, ಇಷ್ಟು ದಿನ ಆಲ್ಮೋಸ್ಟ್ 200 ಎಪಿಸೋಡ್ಸ್ ಆಯ್ತು ರಾಣಿ ಸೆಟ್ಟಲ್ಲಿ, ಆಯ್ತಾ? ರಾಣಿ ಸೀರಿಯಲ್ಲು. ಸೊ ಇದರಲ್ಲಿ ನಿಮಗೆ ಅನಿಸಿದ್ದು, ನೀವು ಮಾಡಿದಂಥ ಅಥವಾ ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡಿದಂಥ ಬೆಸ್ಟ್ ಸೀನ್ ಯಾವುದು, ವರ್ಸ್ಟ್ ಸೀನ್ ಯಾವುದು? ಯಾಕಂದ್ರೆ ತುಂಬಾ ಬೆಸ್ಟ್ ಇರುತ್ತೆ, ತುಂಬಾ ವರ್ಸ್ಟ್ ಇರುತ್ತೆ. ಅದರಲ್ಲಿ ಒಂದೊಂದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಬೆಸ್ಟ್ ಸೀನ್ ಅಂತ ನೋಡಿ, ಬಿಗಿನಿಂಗ್ ಮಾಡಿದ್ದೆಲ್ಲ ಬೆಸ್ಟ್ ಸೀನ್ಸ್ಗಳಾಗಿರುತ್ತೆ. ಸ್ಟಾರ್ಟಿಂಗ್ 10 ಎಪಿಸೋಡ್ಸ್ ಏನ್ ಮಾಡ್ತೀವಿ ಅದು ದಿ ಬೆಸ್ಟ್ ಸೀನ್ಸ್ ಇರುತ್ತೆ. ಅದರಲ್ಲಿ ಏನೋ ಒಂದೊಂದು ಆ ಕಡೆ ಈ ಕಡೆ ಆಗಿರುತ್ತೆ. ಅದು ಬಿಟ್ರೆ ಎಲ್ಲ ಬೆಸ್ಟ್ ಸೀನ್ಸೇ ಮಾಡಿರ್ತೀವಿ. ಮೋಸ್ಟ್ ಆಫ್ ಎಲ್ಲ ಡೈರೆಕ್ಟರ್ಗೂ ಅದೇ ಖುಷಿ ಕೊಡ್ತಾ ಇರುತ್ತೆ. ಸೊ ಸೀರಿಯಲ್ ಅಂತ ಸರ್ ಇದು ರ್ಯಾಪಿಡ್ ಫೈರ್ ಸರ್, ಟಕ್ ಅಂತ ಇದು ಬೆಸ್ಟ್ ಸೀನು, ಇದು ವರ್ಸ್ಟ್ ಸೀನ್ ಅಂತ ಹಂಗೆ ಹೇಳ್ಬೇಕು. ರ್ಯಾಪಿಡ್ ಫೈರ್ ಅಂತ ಹೇಳಿಲ್ವಲ್ಲ, ಇವಾಗ ಹೇಳ್ತಾ ಇದೀನಿ ರ್ಯಾಪಿಡ್ ಫೈರ್. ಇದು ಬೆಸ್ಟ್ ಸೀನ್ ಯಾವುದು, ವರ್ಸ್ಟ್ ಸೀನ್ ಯಾವುದು? ಸ್ಟಾರ್ಟಿಂಗ್ 10 ಎಪಿಸೋಡು ಬೆಸ್ಟ್ ಸೀನ್ಸು, ಕೊನೆ ಲಾಸ್ಟ್ 10 ಎಪಿಸೋಡು ವರ್ಸ್ಟ್ ಸೀನು. ಓಕೆ ಓಕೆ. ಸೊ ಈ ರಾಣಿ ಸೆಟ್ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತ ಆರ್ಟಿಸ್ಟ್ ಯಾರು ಸರ್? ನನಗೆ ಫೇವ್ರೆಟ್ ಆರ್ಟಿಸ್ಟ್ ರ್ಯಾಪಿಡ್ ಫೈರ್ ಸರ್. ಫೇವ್ರೆಟ್ ಅಂತಂದ್ರೆ ನೀವೇ ಮೇಡಮ್, ಸೌದಾಮಿನಿ ಮೇಡಮ್. ಯಾಕಂದ್ರೆ ಯಾಕೆ ಅಂತ ಅಂದ್ರೆ ನಾನು ಹೇಳಿದ್ದು ಪ್ರಾಂಪ್ಟಿಂಗ್ ನ ಟಕ್ ಅಂತ ಕ್ಯಾಚ್ ಮಾಡೋ ಫಸ್ಟ್ ಲಿಸ್ಟ್ ಅಲ್ಲಿ ಸೌದಾಮಿನಿ ಮೇಡಮ್ ಇರೋದು. ಅದು ಬಿಫೋರ್ ಬಾಂಡಿಂಗ್ ಏನೋ ಗೊತ್ತಿಲ್ಲ. ಸೊ ಮೋಸ್ಟ್ ಆಫ್ ನಾನು ತುಂಬಾ ಫಾಸ್ಟ್ ಆಗಿ ಹೇಳೋದ್ರಿಂದ ಕನ್ಫ್ಯೂಷನ್ ಆಗೋದು ಅಥವಾ ಸಡನ್ ಫಾಸ್ಟ್ ಆಗಿ ಕೇಳಿಸ್ಕೊಳ್ಳೋದಿರೋದು ಇರುತ್ತೆ. ಬಟ್ ನೀವು ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ನಾನು ಹೇಳಿದ ಕ್ಯಾಚ್ ಮಾಡ್ಬಿಡ್ತೀರಾ, ಟಕ್ ಅಂತ ಕ್ಯಾಚ್ ಮಾಡ್ತೀರಾ. ಅದೊಂದು ಸಖತ್ ಇಷ್ಟ ಆಗ್ಬಿಡುತ್ತೆ. ಯಾವುದೇ ಡೈರೆಕ್ಟರ್ ಆದ್ರೂ ಟಕ್ ಅಂತ ಫಾಸ್ಟ್ ಹೋದ್ರೆ ಏಯ್ ಗುರು ಟೆಕ್ ಅನ್ನೋ. ಓಕೆ, ಇವಾಗ ನಿಮ್ ಕುಚಿಕು ಅಣ್ತಮ್ಮನ ಬಿಟ್ಟು ನಿಮ್ಮ ಫೇವ್ರೆಟ್ ಟೆಕ್ನಿಷಿಯನ್ ಯಾರು ಸರ್? ತೇಜು. ತೇಜು. ಓ ವಾವ್, ತೇಜು ಎಲ್ಲಿದ್ಯಪ್ಪ? ಓಕೆ, ನೆಕ್ಸ್ಟ್ ಬರ್ತೀನಿ ರೀ ನಿಮ್ಮ ಹತ್ರ. ಮನು ಸರ್ನ ಮಾತಾಡಿಸ್ಲೇಬೇಕು. ಯಾಕೆಂದ್ರೆ ಇವ್ರು ಹೆಂಗೆ ಅಂತಂದ್ರೆ ಮಾತೇ ಆಡಲ್ಲ ಇವರು ಯಾರ ಹತ್ರನೂ, ಆದರೆ ನಾನು ಮಾತ್ರ ಅವ್ರನ್ನ ಪ್ರೀತಿಯಿಂದ ಮನು ಸರ್ ಅಂತ ಕರಿತೀನಿ. ಸೊ ಸರ್ ಸೇಮ್ ಕ್ವೆಶನ್ನು, ನಾನೇನು ದೂಸರ ಜಾಸ್ತಿ ಕೇಳಿ ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮ ಬೆಸ್ಟ್ ಸೀನ್ ಯಾವುದು, ವರ್ಸ್ಟ್ ಸೀನ್ ಯಾವುದು ಸರ್? ಅಂತ ಹೇಳ್ದಂಗೆ ಫಸ್ಟ್ 10 ಎಪಿಸೋಡ್ ಕಾಪಿ ಮಾಡೋಂಗಿಲ್ಲ ಅದೇ ಇರುತ್ತೆ ಮೇಡಮ್. ಲಾಸ್ಟ್ ಕಾಪಿ ಮಾಡೋಂಗಿಲ್ಲ. ಫಸ್ಟ್ 10 ಎಪಿಸೋಡ್ ಬೆಸ್ಟ್ ಸೀನ್, ಲಾಸ್ಟ್ 10 ಎಪಿಸೋಡ್ ಫಸ್ಟ್ ಸೀನ್. ನೋ ಕಾಪಿ. ಗೊತ್ತಾಯ್ತಲ್ಲ ಅಣ್ತಮ್ಮ ಕುಚಿಕು ಅಂತ ಏನಕ್ಕೆ ಅಂತೀನಿ ಅಂತ. ಓಕೆ, ನಿಮ್ಮ ಫೇವ್ರೆಟ್ ಆರ್ಟಿಸ್ಟ್ ಯಾರು? ನನಗೆ ಎಲ್ಲ ಆರ್ಟಿಸ್ಟು ಫೇವ್ರೆಟ್.
ಒಬ್ರು ಸರ್, ಎಲ್ಲ ಆರ್ಟಿಸ್ಟು. ಪರವಾಗಿಲ್ಲ ಒಬ್ರನ್ನ ಹೇಳಿ ಸರ್. ಹೀರೋ ಸರ್. ಹೀರೋ ಸರಾ? ಓಕೆ. ಆ್ಯಂಡ್ ಫೇವ್ರೆಟ್ ಟೆಕ್ನಿಷಿಯನ್ ನಿಮ್ಮ ಅಣ್ಣ ಬಂದ್ಬಿಟ್ಟು? ನಮ್ಮ ಯೂನಿಟ್ ಹುಡುಗರು. ಓಕೆ, ಸೂಪರ್. ಓಕೆ ಸರ್, ಬೆಳಗ್ಗೆಯಿಂದ ನಾವು ಶೂಟ್ ಮಾಡ್ತಾ ಇದ್ದೀವಿ, ಕ್ಲೈಮ್ಯಾಕ್ಸ್ ಸೀನಿಗೆ ಬಂದಿದ್ದೀವಿ ಆಯಿತಾ. ಎಲ್ಲರಿಗೂ ಬೇಜಾರಿದೆ, ಸೊ ಅದ್ರ ಮಧ್ಯೆ ಒಂದು ಫನ್ ಇರಲಿ, ಒಂದು ಚಿಕ್ಕ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾನು ಇವಾಗ ನಮ್ಮ ಹೀರೋ ಎಷ್ಟು ಇಂಟೆಲಿಜೆಂಟು ಅಂತ ನೋಡೋಕ್ಕೆ 3 ಒಗಟು ಕೇಳ್ತೀನಿ ಸರ್. ನೀವು ಯಾರು ಹೇಳ್ಕೊಡೋಂಗಿಲ್ಲ, ನಿಮ್ಮ ಟರ್ನ್ ಬರ್ತೀನಿ ನೆಕ್ಸ್ಟ್ ಆಯಿತಾ. ಆ 3 ಒಗಟಿಗೆ ಅವನೇನಾದ್ರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಆನ್ ದಿ ಸ್ಪಾಟ್ ನಾನು 500 ರೂಪೀಸ್ ಅವನಿಗೆ ಗೂಗಲ್ ಪೇ ಮಾಡ್ತೀನಿ. ಓಕೆನಾ? ಸೊ 3 ಒಗಟು ಕೇಳ್ತೀನಿ ನಿಂಗೆ ನಾನು ಇವಾಗ. ಇದು ಹಾಕೊಂಡ್ಬಿಡು ತಗೋ. 3 ಹೇಳಲ್ಲ ಬಿಡಿ. ಓಕೆ, ಮೆತ್ತಗೆ ಆನ್ಸರ್ ಹೇಳ್ಕೊಟ್ಬಿಡಿ, ಗುಸು ಅಂತ. ಫಸ್ಟ್ ಒಗಟು, ಲಟಪಟ ಲೇಡಿಗೆ ಒಂದೇ ಕಣ್ಣು, ನಾನ್ ಯಾರು? ಲಟಪಟ ಲೇಡಿಗೆ ಒಂದೇ ಕಣ್ಣು, ನಾನ್ ಯಾರು? ಸೂಜಿ. ಹೇಳ್ಕೊಡ್ಬಾರ್ದು, ಇದಿಲ್ಲ, ಇದು ಕ್ಯಾನ್ಸಲ್. ಇದು ಅವಳು ಹೇಳ್ಕೊಟ್ಲು, ಇದು ನಾನು ತಗೊಳಲ್ಲ. ಅವ್ರಿಗೆ ಆಡಿಯನ್ಸ್ ಕೇಳಿಸಿಲ್ವಲ್ಲ ಬಿಡಿ. ಇಲ್ಲ ಇಲ್ಲ ಇಲ್ಲ, ಯಾರು ಹೇಳ್ಕೊಡ್ಬಾರ್ದು, ಇಲ್ಲಾಂದ್ರೆ ನೀನ್ ಕೊಡು ಇವಾಗ ಅಷ್ಟೇನೆ. ಇದಿಲ್ಲ. ಹಾ ಓಕೆ, ಇದಿಲ್ಲಪ್ಪ, ಇದು ನೆಕ್ಸ್ಟ್. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್ನು. 3 ಕಡೆ ನೀರು, ನೆತ್ತಿ ಮೇಲೆ ಬೊಟ್ಟು, ಹಾಗಾದ್ರೆ ನಾನ್ ಯಾರು? ಕಡೆ ನೀರು, 3 ಕಡೆ ನೀರು. ಇಂಡಿಯಾ. ಎಸ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ಓಕೆ, ಒಂದು ಕ್ವೆಶನ್ ಹೇಳಿದ್ದಾರೆ. ಇನ್ನೊಂದು ನೆಕ್ಸ್ಟ್. ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು. ಅಲ್ಲಿಲ್ದಿರೋ ಹಕ್ಕಿಗೆ ಗೂಡು ತುಂಬಾ ಮರಿಗಳು, ನಾನ್ ಯಾರು? ಅಲ್ಲಿರೋ ಹಕ್ಕಿ ಗೊತ್ತಿಲ್ವಲ್ಲ. ಪಾಸಾ? ಪಾಸ್. ಓಕೆ, ಇನ್ನೊಂದು ಲಾಸ್ಟ್. ಆನ್ಸರ್ ಹೇಳಿ. ಕೋಳಿ. ಅದಕ್ಕೆ ಓಕೆ. 3 ಆಯ್ತಾ? ಓಕೆ, ಸೊ 3 ಆಯ್ತು. ಇದರಲ್ಲಿ 1ಕ್ಕೆ ಆನ್ಸರ್ ಮಾಡಿದ್ದಾರೆ. ನಂಬರ್ 1 ಅದಕ್ಕೆ ಒಂದು ಆನ್ಸರ್ ಮಾಡಿದ್ದೀನಿ. ಸೊ ಇವರ 500 ರೂಪೀಸ್ ಡವಾನ್. ಓಕೆ, ನೆಕ್ಸ್ಟು ನಮ್ಮ ತಂಗಿ. ನನ್ನ ತಂಗಿ ಸೀರಿಯಲಲ್ಲಂತೂ ಯಾವಾಗಲೂ ನನ್ನ ಕೈಲಿ ಬೈಸ್ಕೋತಾ ಇರ್ತಾರೆ, ಅದು ಇದು ಅಂತೆಲ್ಲ ಕಾಮಿಡಿ ಮಾಡ್ತಾ ಇರ್ತೀನಿ. ಬಟ್ ಇವಾಗ ಅವ್ರು ಎಷ್ಟು ಇಂಟೆಲಿಜೆಂಟ್ ಅಂತ ನೋಡೋಣ. ನೀವೇನಾದರೂ ಹೇಳಿದ್ರೆ 3ಕ್ಕೆ 3 500 ರೂಪೀಸ್ ಆನ್ ಸ್ಪಾಟ್ ನಾನು ನಿಮಗೆ ಕಳಿಸ್ತೀನಿ. ಓಕೆನಾ? ಫಸ್ಟ್ ಕ್ವೆಶನ್, ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಅಮ್ಮ ಲಾಲು ಬೇಕು. ವಾಟ್? ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ, ನಾನು ಯಾರು? ಹೇಳ್ಕೊಡೋಂಗಿಲ್ಲ ಯಾರು, ಹೇಳ್ಕೊಡೋಂಗಿಲ್ಲ. ಯಾರು ಹೇಳ್ಕೊಟ್ರು? ಯಾರು ಇಲ್ಲ, ಐ ಆಮ್ ಜಸ್ಟ್ ಗೆಸ್ಸಿಂಗ್. ಓಕೆ, ರೈಟ್ ಆನ್ಸರ್. ಓ, ಯಾರೋ ಹೇಳ್ಕೊಟ್ಟಿದ್ದೀರಾ ಪಕ್ಕ. ಓಕೆ, ನೆಕ್ಸ್ಟ್ ಕ್ವೆಶನ್. ಮೋಟು ಗೋಡೆಯ ಮೇಲೆ ದೀಪ ಉರಿತಿದೆ, ನಾನ್ ಯಾರು? ಲ್ಯಾಂಪ್. ತಪ್ಪು. ಅಷ್ಟೇ, ಮುಗೀತು. ಫ್ಲಾಶ್ ಲೈಟ್. ಇಲ್ಲ, ಆಯ್ತು, ಮುಗೀತು. Answer ಮೂಗ್ಬೊಟ್ಟು. ಮೋಟು ಗೋಡೆಯ ಮೇಲೆ ದೀಪ ಉರಿಯುತ್ತಿದೆ. ಮೊಬೈಲ್ ಫ್ಲಾಶ್ ಲೈಟ್. ಓಕೆ, ಇನ್ನೊಂದು ಲಾಸ್ಟ್ ಕ್ವೆಶನ್. ಮೋಟು ಗೋಡೆ ಮೀನ್ಸ್ ಹೊಂಚು ಹಾಕಿದ ದೆವ್ವ ಬೇಡ ಬೇಡ ಅಂದ್ರೂ ಜೊತೆಲೇ ಬರುತ್ತೆ, ನಾನ್ ಯಾರು? ಶಾಡೋ. ರೈಟ್. ಓಕೆ, ಇವರು 2 ಕ್ವೆಶನ್ಗೆ ಸಾಕು ಶಾಡೋ. ಓಕೆ, ಇವರು 2 ಕ್ವೆಶನ್ಗೆ ಆನ್ಸರ್ ಮಾಡಿದ್ದಾರೆ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನ್ ಯಾರು? ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನ್ ಯಾರು? ಮಂಕಿ, ಕೋತಿ. ತಪ್ಪು. ಮುಗೀತು ಅಷ್ಟೇ, ತಪ್ಪು. ಅಯ್ಯೋ, ಹೌದಾ? ಕಪ್ಪೆ. ಹಾರಿದರೆ ಹನುಮಂತ. ಹನುಮಂತ ಅಂದ್ರೆ ಗುಪ್ ಗುಪ್ ಅಂತ ಹಾರ್ತಿರುತ್ತೆ, ಇಲ್ಲ ಸುಮ್ಮನೆ ಕೂತಿರುತ್ತೆ. ಹಾ, ಕಿರ್ಚಿದ್ರೆ ಕ್ವಾ 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 ಅಂತ ಜೋರಾಗಿ ಕಿರ್ಚುತ್ತೆ. ಹೌದಾ? ಓಕೆ, ನೆಕ್ಸ್ಟ್. ವಿಷಯ. ತಕ್ಕಡಿಲಿ ಇಟ್ಟು ಮಾರೋ ಹಾಗಿಲ್ಲ, ಅದಿಲ್ಲದೆ ಹಬ್ಬ ಆಗೋ ಹಾಗಿಲ್ಲ, ನಾನ್ ಯಾರು? ತಕ್ಕಡಿಲಿ ಇಟ್ಟು ಮಾರೋ ಹಾಗಿಲ್ಲ, ಅದಿಲ್ಲದೆ ಹಬ್ಬನೇ ಆಗೋ ಹಾಗಿಲ್ಲ. ಯಾರು ಹೇಳ್ಕೊಡ್ಬಾರ್ದು, ಹೆಲ್ಪ್ ಮಾಡಬಾರ್ದು. ನೆಕ್ಸ್ಟ್ ನಿನಗೆ ಬರ್ತೀನಿ. ಹೂನೆ ಅಲ್ವಾ? ತಪ್ಪು. ಅಯ್ಯಯ್ಯೋ ಸರ್, ಸೋತವ್ರು ನನಗೆ 500 ರೂಪಾಯಿ ಕೊಡ್ಬೇಕು. ಅಯ್ಯಯ್ಯೋ ಯೂಟ್ಯೂಬ್ ನಾನು ಮೊದಲೇ ಹೇಳಿರಲಿಲ್ಲ. ನೆಕ್ಸ್ಟ್ ಕ್ವಶನ್. ಅಮ್ಮನ ಆಕಾಶವಾಣಿ ಯಾರು?
ಅಮ್ಮನ ಆಕಾಶವಾಣಿ ಯಾರು? ಅಯ್ಯೋ ಮಕ್ಕಳೇ ಆಗಿರ್ತಾರೆ. ಕರೆಕ್ಟ್ ಮಗು. ಸೊ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀರಾ ಸರ್. ಸೇಮ್ ಫೀಲ್. ಓಕೆ ಸೊ ಮನುಷ್ಯರ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ರಾಣಿಯವರು, ನಮ್ಮ ರಾಣಿ ಅಲ್ವಾ ಪಾಪ, ಏನೋ ಸೀರಿಯಲಲ್ಲಿ ನಾನು ಕಾಟ ಕೊಟ್ಟು ತುಂಬಾ ಕಾಟ ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಸಿಂಪಲ್ ಆಗಿರೋ ಕ್ವೆಶನ್ ಕೇಳೋಣ ಅಂತ. ಓಕೆನಾ? ರೆಡಿನಾ? ಈಗ ನಾನು ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ, ಯಾಕೆಂದರೆ ನೀನು ಅವಾಗಲೇ ಇರಲಿಲ್ಲ. ನಾನು 3 ಕ್ವೆಶನ್ ಕೇಳ್ತೀನಿ ನಿಮಗೆ, ಒಗಟು ಆಯಿತಾ? ಆ 3 ಒಗಟನ್ನು ಬಿಡಿಸಿದ್ರೆ ಆನ್ ದಿ ಸ್ಪಾಟ್ ನನಗೆ 500 ರೂಪೀಸ್ ಗೂಗಲ್ ಪೇ ಮಾಡ್ತೀನಿ. ಬಟ್ 3ಕ್ಕೂ ಆನ್ಸರ್ ಹೇಳಬೇಕು, ಒಂದೊಂದೇ ಚಾನ್ಸ್. 3ಕ್ಕೆ ಆನ್ಸರ್ ಹೇಳಿಲ್ಲ ಅಂದರೆ ನೀನು 1,500 ರೂಪಾಯಿ ನನಗೆ ಗೂಗಲ್ ಪೇ ಮಾಡಬೇಕು. ನೋಡಪ್ಪ. ಯಾ ಓಕೆ, ನಿನ್ನ ಫಸ್ಟ್ ಕ್ವೆಶನ್, ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು. ಈರುಳ್ಳಿ. ಯಾಕೆ ಹೇಳ್ಕೊಟ್ಟೆ? ನನಗೆ ಯಾಕೆ ಇಂಥ ಈಸಿ ಕ್ವಶನ್ಸ್ ಕೇಳಿಲ್ಲ? ಅವ್ನು ಆಗೋಯ್ತು. ಇಲ್ಲ ಇಲ್ಲ ಇಲ್ಲ, ನೀನ್ ಯಾಕೆ ಹೆಲ್ಪ್ ಮಾಡ್ತಿದ್ಯಾ ಅವಳಿಗೆ? ನನಗೆ ಇಷ್ಟು ಈಸಿ ಕ್ವಶನ್ಸ್ ಯಾಕೆ ಕೇಳಿಲ್ಲ? ಫಸ್ಟ್ ಬಿಗಿನಿಂಗ್ ಅಪ್ಪ, ಅವಳು ಒಂಚೂರು ವಾರ್ಮ್ ಅಪ್ ಆಗ್ಲಿ ಅಂತ. ನೀವು ಅವರು ಒಂದೇ ಇಲ್ಲ ಇಲ್ಲ, 5 ಟ್ರಯಲ್, ಇನ್ನು 3 ಕೇಳಿ. ಏನ್ ಬೇಡ, ನನ್ಗೆ ಅದು ಗೊತ್ತಿತ್ತು ಇವ್ನು ಚೀಟಿಂಗ್ ಮಾಡ್ದ, ಸೊ ಇದು ನಂದು. ಇಲ್ಲ ಇಲ್ಲ. ಹಾಂ ಓಕೆ, ನೆಕ್ಸ್ಟ್ ಕ್ವೆಶನ್, ಬಿಳಿ ಸರದಾರನಿಗೆ ಕರಿ ಟೋಪಿ. ಲಾಯರ್. ಫೈನಲ್ ಆನ್ಸರಾ? ಅವನ್ ತಲೆ ಅಲ್ಲ. ಫ್ಲೂ ತಲೆ ಉಪಯೋಗಿಸೋರು ಅಲ್ವಾ? ನಾನು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀನಿ, ಫ್ಲೂ ಬೇರೆ ಕೊಡ್ತೀನಿ. ಗೊತ್ತಿಲ್ಲ. ಗೊತ್ತಿಲ್ವಾ? ಬೆಂಕಿ ಕಡ್ಡಿ. ಬಿಡಿಸಿದರೆ ಹೂವು, ಮುಚ್ಚಿದರೆ ಮೊಗ್ಗು. ಇದೇನು? ಬಿಡಿಸಿದರೆ ಹೂವು, ಮುಚ್ಚಿದರೆ ಮೊಗ್ಗು. ಛತ್ರಿ. ಓ ಮೈ ಗಾಡ್, ಛತ್ರಿ. ಇವಳು ಆನ್ಸರ್ ಮಾಡಲಿಲ್ಲ. ನಂಗೆ ಊಟ ಹೋಗಿಲ್ಲ ಅಲ್ಲ, ತಲೆ ಓಡ್ತಾ ಇಲ್ಲ. ತಿನ್ನು. ಓಕೆನಾ? ಇವಾಗ ನಮ್ಮ ಫೇವ್ರೆಟ್ ಮನು ಸರ್, ಬರೋದನ್ನ ಕಂಡು ಕೈ ಒಡ್ತಾರೆ. ಕೋತಿ. ಸರ್ ಅದನ್ನೇನ್ ರಾಣಿ ಅನ್ಕೊಂಡಿದ್ದೀರಾ ಕೋತಿ ಅನ್ನಕ್ಕೆ? ಇನ್ನೊಂದು ಅಷ್ಟೇ ಇಲ್ಲ. ಅಯ್ಯಯ್ಯೋ. 2 ಚಾನ್ಸ್ ಆಗೋಯ್ತು, ಮುಗೀತು. ಸರ್ ಬರೋದನ್ನ ಕಂಡು ಕೈ ಒಡ್ತಾರೆ. ಬಸ್ಸು. ಆಟೋ ಹೊಡಿತಾರೆ, ಆಟೋ ಹೊಡಿತಾರೆ, ಬೈಕಿಗೆ ಹೊಡಿತಾರೆ, ಟ್ರೈನಿಗೆ ಹೊಡಿತಾರೆ. ಟ್ರೈನಿಗೆ ಹೊಡಿತಾರೆ. ಒಟ್ನಲ್ಲಿ ಕೋತಿ ಅಲ್ಲ. ಈ ಸೆಕೆಂಡ್ ಕ್ವೆಶನ್ ಸರ್, ಇಡೀ ಮನೆಗೆಲ್ಲ ಒಂದೇ ಕಂಬಳಿ, ಬಾಯಿ ತೆರೆದರೆ ಮೂಗು ಮುಚ್ಚುತ್ತದೆ. ಇಡೀ ಮನೆಗೆಲ್ಲ ಒಂದೇ ಕಂಬಳಿ, ಬಾಯಿ ತೆಗೆದರೆ ಮೂಗು ಮುಚ್ಚುತ್ತದೆ. ಯಾವ್ದು ಹೇಳಿ? ಆಕಾಶ. ಆಕಾಶ. ಹೇಳಿಲ್ಲ ಅವರು. 500 ರೂಪಾಯಿ ಕೊಡಿ, 4-5 ಆನ್ಸರ್ ಮಾಡ್ಬಿಟ್ಟು ನಾನು ನಿನ್ ಚಾನ್ಸ್ ಅಲ್ಲಿ ಮಾಡ್ಲಿಲ್ಲ, ನೀನು ಹಿಂಗೆ ಚಾನ್ಸ್ ಅಲ್ಲಿ ಮಾಡಿಲ್ಲ. ಅರ್ಥ ಆಗ್ಲಿಲ್ಲ. ಇದು ಇಡೀ ಮನೆಗೆಲ್ಲ ಒಂದೇ ಕಂಬಳಿ ಆಯ್ತಾ, ಬಾಯಿ ತೆರೆದರೆ ಮೂಗು ಮುಚ್ಚುತ್ತದೆ. ಅಂದ್ರೆ ಮೋಡ ಕ್ಲೌಡ್ಸ್ ಇದಾಗ್ತಾ ಇರುತ್ತಲ್ಲ ಸರ್, ಹಂಗೆ. ಓಕೆ ಓಕೆ, ಇನ್ನೊಂದು, ಚರ ಕುಯ್ಯುತ್ತದೆ ಕತ್ತಿಯಲ್ಲ, ಮಿಣಿ ಮಿಣಿ ಮಿಂಚುತ್ತದೆ ಮಿಂಚಲ್ಲ, ಪೆಟ್ಟಿಗೆಗೆ ತುಂಬುತ್ತದೆ ದಾಗಿನ ಅಲ್ಲ. ನಾನ್ ಯಾರು? ದಾಗಿನ ಅಂದ್ರೆ ಸಾಮಾನಲ್ಲ. ವಾಟರ್. ಸರ್ ಗರಗಸ. ಗರಗಸ. ಹಾ, ಚರ ಕುಯ್ಯುತ್ತದೆ ಆದ್ರೆ ಕತ್ತಿ ಅಲ್ಲ ಅದು. ಕತ್ತಿ ಹೊಡಿಯೋದಲ್ವ, ಕೊಯ್ಯಲ್ಲ? ಹಾ, ಕುಯ್ಯಲ್ಲ. ಕತ್ತಿ ಮೀನ್ಸ್ ಹೊಡೆಯೋದು. ಈಸಿ ಕ್ವಶನ್ ಇದು. ನಾನ್ ನಮ್ಮ ರಾಣಿ ಟೀಮ್ ಅವ್ರನ್ನ ಎಷ್ಟು ಇಂಟೆಲಿಜೆಂಟು ಎಷ್ಟು ಅನ್ಕೊಂಡಿದ್ದೆ. ಯಾರು ಸರ್ ನೀವು ಒಂದೊಂದು ಕ್ವಶನ್. ಹೈಯೆಸ್ಟ್ ಆನ್ಸರ್ ಮಾಡಿದ್ದ. ಆಗ್ತಿದೆ ಇವನು ಹೇಳ್ಬಿಡಲ್ಲ. ಅದೇ ಒಂದು ಇವ್ರು ಮಾತ್ರ 2 ಆನ್ಸರ್ ಮಾಡಿದ್ರು. ಬಟ್ ಥ್ಯಾಂಕ್ ಯು ಸೋ ಮಚ್. ನನ್ನ ಅಲ್ಲ ಅವ್ರು ಮುಂಚೆನೆ ನಿಮ್ ಫೋನ್ ತಗೊಂಡೆಲ್ಲ ನೋಡ್ಕೊಂಡು. ಇಲ್ಲ, ವಾಟ್ ಎವರ್, ಥ್ಯಾಂಕ್ ಯು ಸೋ ಮಚ್. ನನ್ನ 500 ರೂಪಾಯಿ ನನಗೆ ಉಳಿಸ್ಕೊಟ್ಟಿದ್ದೀರಾ. ಸೊ ಅದೇ 500 ರೂಪಾಯಿಲಿ ನಾವು ಹೋಗ್ತಾ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಓಕೆನಾ?
ಥ್ಯಾಂಕ್ ಯು ಸೋ ಮಚ್. ಸೊ ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿ. ನೀವು ಫಸ್ಟ್ ಊಟ ಮಾಡಿ. ನಾವು ಬರ್ತೀವಿ. ಸೊ ನನ್ನ 500 ರೂಪಾಯಿ ಅಂತ ನನಗೆ ಇವತ್ತು ಉಳಿಸಿದ್ರು. ನನಗೆ ನಿಜವಾಗ್ಲೂ ಫಸ್ಟಲ್ಲಿ ಭಯ ಆಯಿತು, ಯಾರು ಗೆಲ್ತಾರೋ, ಯಾರು ಏನು ಕ್ವೆಶನ್ ಆನ್ಸರ್ ಮಾಡಿಬಿಡ್ತಾರೋ ಅಂತ. ಬಟ್ ಸೇಫ್ ಆಯಿತು. ಎನಿವೇ, ದಿಸ್ ಇಸ್ ಒಗಟು ಫನ್ ಕ್ವೆಶನ್ಸ್ ವಿತ್ ನನ್ನ ರಾಣಿ ಟೀಮ್. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಯಾವುದಾದ್ರೂ ಫನ್ ಫೀಲ್ಡ್ ಎಪಿಸೋಡ್ಸ್ ಜೊತೆ. ಅಲ್ಲಿ ತನಕ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಇನ್ನೂ ಯಾವ ಥರ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ, ಯಾವ ಥರ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.